ಕೆಆರ್ಎಸ್ನಿಂದ ತಮಿಳುನಾಡಿಗೆ ನೀರು ಬಿಡುವಂತೆ ಆದೇಶ ಬಂದಿರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ರೈತರ ಆಕ್ರೋಶ ಭುಗಿಲೆದ್ದಿದೆ. ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರೊಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ. ಅರೆಬೆತ್ತಲೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಹೋರಾಟಗಾರರು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಆಗ್ರಹಿಸ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹಿಸಿ ನಡೆಸ್ತಾ ಇರುವಂತಹ ಹೋರಾಟ ಇದು. ರಸ್ತೆ ತಡೆಯಿಂದಾಗಿ ಕೆಲ ಕಾಲ ಸಂಚಾರದಲ್ಲಿ ಅಸ್ತವ್ಯಸ್ತ ಉಂಟಾಗಿದೆ. ರಕ್ತ ಬೇಕಾದ್ರೆ ಕೊಟ್ಬಿಡ್ತೀವಿ, ಆದರೆ ಯಾವುದೇ ಕಾರಣಕ್ಕೂ ನೀರು ಕೊಡಲ್ಲ ಅಂತೇಳಿ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ಹೊರ ಹಾಕಿದ್ದಾರೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ರೈತರು ನಡೆಸಿರುವಂತಹ ಪ್ರತಿಭಟನೆ ಇದು. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ನೋಡಿ, ಅಣೆಕಟ್ಟೆಯಲ್ಲಿ ಕೇವಲ ಇರೋದು 92 ಅಡಿಗಳ ನೀರು ಮಾತ್ರ ಇರೋದು. ತಮಿಳುನಾಡಿಗೆ 15 ದಿನದಲ್ಲಿ ನೀವು 3500 ಕ್ಯೂಸೆಕ್ ಅಂತ ನೀರು ಹರಿಸಿದ್ರೆ 4 TMC ಅಣೆಕಟ್ಟೆ ಫುಲ್ ಬರಿದಾಗತ್ತೆ, ಅಂದರೆ ಖಾಲಿ ಆಗುತ್ತೆ. ಕುಡಿಯೋ ನೀರಿಗೂ ಕೂಡ ನಮಗೆ ಕಷ್ಟ ಆಗುತ್ತೆ. ಈಗಾಗಲೇ ಬೆಳೆಗಳು ಕೂಡ ನೀರಿಲ್ಲದೆ ಒಣಗಿ ನಿಂತಿದೆ. ನೀರಿಲ್ಲದೆ ಜನ ಜಾನುವಾರುಗಳೆಲ್ಲರೂ ಕೂಡ ತತ್ತರಿಸಿ ಹೋಗಿವೆ. ಬರದ ಛಾಯೆ ಆವರಿಸಿದೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಟ್ಟರೆ ಇಲ್ಲಿನ ಪರಿಸ್ಥಿತಿ ಏನಾಗಬೇಡ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ KRSನಿಂದ ತಮಿಳುನಾಡಿಗೆ ನೀರು ಬಿಡಬಾರ್ದು. ನೀರು ಬಿಡುಗಡೆ ಮಾಡಿದ್ದೇ ಆದಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಹೋರಾಟಗಾರರು ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಒಂದು ಕಡೆ CWRC ಮೀಟಿಂಗ್ನಲ್ಲಿ ಕರ್ನಾಟಕದ ವಾದ ಏನಿದೆ ಅದು ತಿರಸ್ಕೃತ ಆಗಿದೆ, ಮತ್ತೊಂದು ಕಡೆ ಅರೆಬೆತ್ತಲೆ ಹೋರಾಟವನ್ನು ಕೂಡ ನಡೆಸಿದ್ದಾರೆ. ಏನಿದೆ ಡೀಟೇಲ್ಸ್? ಹೌದು ಪ್ರಭು, KRS ನಲ್ಲಿ ಏನು ಒಂದು KRS ನ ಅಣೆಕಟ್ಟೆಯ ನೀರನ್ನ ಕೂಡ ಈಗ ಹಂಚಿಕೆಯನ್ನ ಮಾಡಬೇಕು, ಈಗಾಗಲೇ ತಮಿಳುನಾಡಿಗೆ ನೀರನ್ನ ಬಿಡಬೇಕು ಅನ್ನೋ ಒಂದು ಆದೇಶವನ್ನ ಹೊರಹಾಕಿದಂತ ಹಿನ್ನೆಲೆಯಲ್ಲಿ ಈಗ ಮಂಡ್ಯದಲ್ಲಿ ರೈತರ ಒಂದು ಆಕ್ರೋಶ ಕೂಡ ಈಗ ಭುಗಿಲಿದೆ ಅಂತ ಹೇಳಲಾಗ್ತಿದ್ದು. ಮಂಡ್ಯದಲ್ಲಿ ಜಿಲ್ಲಾ ರೈತ ಸಂಘಟನೆ ಹಾಗೂ ವಿವಿಧ ಸಂಘಟನೆಗಳು ಸೇರಿ ಸಂಜೆಯ ವೃತ್ತದಲ್ಲಿ ಒಂದು ಪ್ರತಿಭಟನೆಯನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಮತ್ತಷ್ಟು ಪ್ರತಿಭಟನೆಯ ಕಾವು ಕೂಡ ಹೆಚ್ಚಾಗುವ ಒಂದು ಸಾಧ್ಯತೆಗಳು ಇರುವಂತದ್ದು. ಜೊತೆಗೆ ಅರೆಬೆತ್ತಲೆ ಪ್ರತಿಭಟನೆ ಮೆರವಣಿಗೆಯನ್ನು ನಡೆಸಿ ಪ್ರತಿಭಟನೆಯನ್ನ ಕೂಡ ಈಗ ರೈತರು ಮಾಡ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬಾರ್ದು, ಈಗೇನು 92 ಅಡಿ ನೀರಿದೆ, ಈ ನೀರನ್ನ ತಮಿಳುನಾಡಿಗೆ ಬಿಡಬಾರ್ದು. 15 ದಿನಗಳ ಕಾಲ 3500 TMC ನೀರನ್ನ ಹರಿಸಿದ್ದಾರೆ. ಈಗಾಗಲೇ ಅಣೆಕಟ್ಟೆ ಬರಿದಾಗ್ತಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನ ತಮಿಳುನಾಡಿಗೆ ನೀರನ್ನ ಬಿಡಬಾರ್ದು. ಇದು ಮಂಡ್ಯ ಜಿಲ್ಲೆ ಹಾಗೂ ಏನು ಒಂದು ಕನ್ನಂಬಾಡಿಯನ್ನ ಆಶ್ರಯ ಪಡ್ಕೊಂಡಿದ್ದಾರೆ ಸುತ್ತಮುತ್ತ ಈ ಜಿಲ್ಲೆಯ ಜನತೆಗೆ ಮೊದಲು ಏನು ಬೆಳೆಗೆ ನೀರನ್ನ ಕೊಡಿ ಅಂತೇಳಿ ಕೂಡ ಒಂದು ಒತ್ತಾಯವನ್ನ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಸರ್ಕಾರ ಈಗಾಗಲೇ ಖಡಕ್ ಆಗಿ ಹೇಳಿತ್ತು, ಈ ನೀರನ್ನ ಕುಡಿಯಲಿಕ್ಕೆ ಕೂಡ ಮಾತ್ರ ಬಳಸ್ತೀವಿ ಅಂತ ಹೇಳಿತ್ತು. ಜೊತೆಗೆ ಒಂದಷ್ಟು ತಮಿಳುನಾಡಿಗೆ ಒಂದು ಅರ್ಥೈಸುವಂತ ಒಂದು ಕೆಲಸವನ್ನು ಕೂಡ ಮುಂದಾಗಿತ್ತು. ಆದ್ರೂ ಕೂಡ ಒಂದಷ್ಟು ಕಾಲ ತಡೆದಂತ CW ಸಭೆ ಈಗ ತಮಿಳುನಾಡಿಗೆ ನೀರನ್ನ ಹರಿಸಬೇಕು ಅಂತ ಹೇಳಿ ಕೂಡ ಒಂದು ಆದೇಶವನ್ನ ಕೂಡ ಹೊರ ಹಾಕಿರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. Hadi gel ya.